ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಮತ್ತಷ್ಟು ಸ್ಫೋಟಕ ಮಾಹಿತಿ ತನಿಖೆ ಸಂದರ್ಭದಲ್ಲಿ ಗೊತ್ತಾಗ್ತಾ ಇದೆ. ಜಿಪ್ ಲೈನ್ ಮೂಲಕ ಘಟನಾ ಸ್ಥಳಕ್ಕೆ ಉಗ್ರರು ಎಂಟ್ರಿಯನ್ನು ಕೊಡ್ತಾರೆ. 3 ಪಾಕಿಸ್ತಾನದ ಉಗ್ರರು, ಒಬ್ಬ ಸ್ಥಳೀಯ ಇದರಲ್ಲಿ ಭಾಗಿಯಾಗಿದ್ದಾನೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ಕೊಕೇರನಾಗ್ ಅರಣ್ಯದಿಂದ 35 ನಿಮಿಷ ಕಾಲ್ನಡಿಗೆಯಲ್ಲಿಯೇ ಉಗ್ರರ ಆಗಮನವಾಗುತ್ತೆ. ಬೈಸರನ್ ವ್ಯಾಲಿಯಲ್ಲಿ ಇಬ್ಬರು ಉಗ್ರರು ಅಂಗಡಿಯಲ್ಲಿ ಮೊದಲೇನೆ ಎಂಟ್ರಿಯನ್ನು ಕೊಟ್ಟಿರ್ತಾರೆ. ಮತ್ತಿಬ್ಬರು ಉಗ್ರರು ಜಿಪ್ ಲೈನ್ನಿಂದ ಕೆಳಗಿಳಿದು ಏಕಾಏಕಿಯಾಗಿ ಅಟ್ಯಾಕ್ ಮಾಡಿದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. AK-47 M4 ಗನ್ನುಗಳ ಬಳಕೆಯನ್ನು ಮಾಡಿದ್ರು ಉಗ್ರರು ಅನ್ನೋದು ಗೊತ್ತಾಗ್ತಾ ಇದೆ. ದಾಳಿಯ ಸ್ಥಳಕ್ಕೆ ಬರ್ತಾ ಇದ್ದಂತೆ ಪ್ರವಾಸಿಗರ ಮೊಬೈಲನ್ನು ಮೊದಲು ಕಿತ್ಕೊಳ್ತಾರೆ ಉಗ್ರರು. ಪಹಲ್ಗಾಮ್ ಉಗ್ರ ದಾಳಿಯ ಬಗ್ಗೆ ಮತ್ತಷ್ಟು ಮಗದಷ್ಟು ಸ್ಫೋಟಕ ವಿಚಾರಗಳು ಗೊತ್ತಾಗ್ತಾ ಇದೆ. ಇಬ್ಬರು ಜಿಪ್ ಲೈನಿಂದ ಬರ್ತಾರೆ, ಮತ್ತಿಬ್ಬರು ಮೊದಲೇ ಮೋಟಾರ್ ಸೈಕಲ್ನಲ್ಲಿ, ನಂಬರ್ ಪ್ಲೇಟ್ ಇಲ್ಲದೆ ಇರುವಂತಹ ಮೋಟಾರ್ ಸೈಕಲ್ನಲ್ಲಿ ಬಂದು ಅಂಗಡಿಗಳಲ್ಲಿ ಅವಿತು ಕುಳಿತುಕೊಂಡಿರ್ತಾರೆ. ಇದಕ್ಕೆ ಸ್ಥಳೀಯರ ಸಹಕಾರ ಇತ್ತು ಅನ್ನುವಂತಹ ವಿಚಾರ ಕೂಡ ಈಗ ಗೊತ್ತಾಗ್ತಾ ಇದೆ. ಏಕಾಏಕಿಯಾಗಿ ನುಗ್ಗಿ ಬಂದಂತಹ ಈ ಆಗಂತುಕರು, ಭಯೋತ್ಪಾದಕರು ಮೊದಲು ಮೊಬೈಲನ್ನು ಕಸಿದುಕೊಂಡು ಅದಾದ ಮೇಲೆ ಕಲ್ಮಾ ಪಠಿಸುವಂತೆ ಹೇಳ್ತಾರೆ. ಯಾರ್ಯಾರು ಕಲ್ಮಾವನ್ನು ಹೇಳೋದಿಲ್ಲೋ ಅಂಥವರನ್ನು ಗುಂಡಿಕ್ಕಿ ಕೊಲ್ಲುವಂತಹ ಕೆಲಸ ಆಗಿದೆ. NIA ಇನ್ವೆಸ್ಟಿಗೇಷನ್ ಚುರುಕಾಗ್ತಾ ಇದ್ದ ಹಾಗೆ ಎಲ್ಲ ವಿಚಾರಗಳು ಕೂಡ ರಿವೀಲ್ ಆಗ್ತಾ ಇದೆ. ಈ ರಿವೀಲ್ ಆದಂತಹ ವಿಚಾರಗಳನ್ನು ಇಟ್ಟುಕೊಂಡು ಮತ್ತಷ್ಟು ಇನ್ಡೆಪ್ತ್ ಆಗಿ ಈಗ NIA ಇನ್ವೆಸ್ಟಿಗೇಷನ್ ನಡೆಸ್ತಾ ಇದೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಇನ್ವೆಸ್ಟಿಗೇಷನ್ನ ಆಳಕ್ಕೆ ಹೋದ ಹಾಗೆ ಮತ್ಯಾವ್ಯಾವ ಹೊಸ ವಿಚಾರಗಳು ಹೊರಬರುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ. ಮೊದಲು ಜಿಪ್ ಲೈನ್ನಲ್ಲಿ ಇಬ್ಬರು, ಅದಾದ ಮೇಲೆ ಸ್ಥಳೀಯ ಒಬ್ಬ ಸಹಕಾರವನ್ನು ಕೊಟ್ಟಿದ್ದ, ಅದಾದ ಮೇಲೆ ಮೊದಲೇ ಬಂದು ಕೂತಿದ್ದಂತಹ ಇಬ್ಬರು ಉಗ್ರರು, ಒಟ್ಟು 5ರಿಂದ ಈ ಅಟ್ಯಾಕ್ ಆಗಿದೆ ಅನ್ನುವಂತಹ ಮಾಹಿತಿ NIA ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂತಹದ್ದು. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಸ್ಥಳೀಯರ ಸಹಕಾರದ ಮೂಲಕ ಪಕ್ಕಾ ಪ್ಲಾನ್ ಮಾಡಿಕೊಂಡು ಈ ಅಟ್ಯಾಕನ್ನು ಮಾಡಿರುವಂಥದ್ದು NIA ಇನ್ವೆಸ್ಟಿಗೇಷನ್ ಸಂದರ್ಭದಲ್ಲಿ ಗೊತ್ತಾಗ್ತಾ ಇರುವಂಥದ್ದು.